ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ತಪ್ಪು ಮಾಡಿದ್ದೆ, ಕ್ಷಮೆ ಕೇಳೋದಕ್ಕೆ ಅಂತಾನೆ ನೀನು ಆಫೀಸ್ಗೆ ಬಂದಿದ್ದೆ. ಆದರೆ ಆ ಕ್ಷಮೆಗೆ ನೀನು ಗೌರವ ಕೊಡೋದು ಬಿಟ್ಟು ನನಗೆ ಅವಮಾನ ಮಾಡಿದೆ. ಈಗ ನೀನೇ ಬಂದು ಹೇಳ್ತೀಯ ಕ್ಷಮೆ ಕೇಳೋ ಅಂತ. ತಪ್ಪು ಮಾಡಿದೆ, ಯಾಕೆ ಕ್ಷಮೆ ಕೇಳಬೇಕು ನಾನು? ಅದೇನು ಮಾಡ್ತೀಯೋ ಮಾಡು ಭಾರ್ಗವ್ ನೀನು. ನಾನು ಮಾತ್ರ ನಿನಗೆ ಕ್ಷಮೆ ಕೇಳೋದಿಲ್ಲ. ನನ್ನ ಅಂಗಡಿಗೆ, ನನ್ನ ಫ್ಯಾಮಿಲಿಗೆ ನಿನ್ನಿಂದ ಯಾವ ತೊಂದರೆನೂ ಆಗೋದಕ್ಕೆ ಬಿಡೋದಿಲ್ಲ ನಾನು. ಕೋಣೆಗೆ ಬಂದು ದುಡ್ಡನ್ನು ಹೊಂದಿಸಿ ತನ್ನ ಬ್ಯಾಗಿನಲ್ಲಿ ಇಟ್ಟುಕೊಂಡ ಪೂರ್ಣ ಎಂದುಕೊಂಡಳು. ಇನ್ನೂ ಮಲಗಿಲ್ವ ಪೂರ್ಣ ಎನ್ನುತ್ತಾ ಬಂದರು ವರುಣ ಅವಳಿದ್ದಲ್ಲಿ. ಇಲ್ಲ ಅಮ್ಮ, ನಿಮಗೆ ಒಂದು ವಿಷಯ ಹೇಳ ನಾನು. ನೀವು ಹೇಳಿದ್ದು ಸರಿ ಅಮ್ಮ, ನಾವು ಸೋಲನ್ನ ಒಪ್ಕೋಬಾರ್ದು. ಅದಕ್ಕೆ ನೋಡು, ನಿನ್ನೆ ವ್ಯಾಪಾರನೂ ಇವತ್ತಾಗಿದೆ ಅಂಗಡಿಯಲ್ಲಿ ಎಂದಳು ಪೂರ್ಣ ಅಂದು ಖುಷಿಯಿಂದ. ಅದೆಷ್ಟೇ ಬೇಸರ ಯೋಚನೆಗಳಿದ್ದರೂ ಅವಳ ಮೊಗದಲ್ಲಿ ನಗು ಇದ್ದೇ ಇರುತ್ತಿತ್ತು ತನ್ನವರ ಮುಂದೆ. ಅಷ್ಟೇ ಜೀವನ ಪೂರ್ಣ, ಹೆಚ್ಚು ಯೋಚನೆ ಮಾಡಬಾರ್ದು. ಎಲ್ಲ ಸರಿಯಾದ ಸಮಯಕ್ಕೆ ಒಳ್ಳೆಯದೇ ಆಗೋದು. ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸದೆ ನಮ್ಮ ಪಾಡಿಗೆ ನಾವಿದ್ರೆ ಆಯಿತು ಎಂದರು ವರುಣ ಅಜ್ಜಿಯ ಹಾಸಿಗೆ ನೆಲಕ್ಕರುಳಿಸಿ. ನಮ್ಮ ಪಾಡಿಗೆ ನಾವು ಇರಬೇಕಂದ್ರೂ ಬಿಡೋದಿಲ್ಲಮ್ಮ ಒಬ್ಬೊಬ್ಬರು ಎಂದುಕೊಂಡಳು ಮನದಲ್ಲೇ. ಯಾಕೆ ಸುಮ್ಮನೆ ನಿಂತೆ? ನಿದ್ದೆ ಬಂದಿಲ್ವ ನಿನಗಿನ್ನು? ಹಾಂ ಅಮ್ಮ, ಅಜ್ಜಿ ಕನ್ನಡಕ ಸರಿ ಮಾಡಿಸೋದಕ್ಕೆ ಹಣ ಕೊಡಿಸಿದ್ದೀನಿ, ನಾಳೆ ಸರಿ ಮಾಡಿಸ್ಕೊಂಡು ಬರ್ತೀನಿ ಎಂದವಳ ಮಾತು ಬಾಗಿಲಿಗೆ ಬಂದ ಅಜ್ಜಿಯ ಕಿವಿಗೂ ಬಿದ್ದಿತ್ತು. ಹಾಗೆ ನಾಳೆ ಲಡ್ಡು ಬಾಕ್ಸ್ ತಂದು ಕೊಡು, ನಾನು ನಾಳೆ ಸಂಜೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಪದ್ಮಾಗೆ ಕೊಡೋದಕ್ಕೆ ಬೇಕು ಎಂದರು. ಸರಿ ಅಜ್ಜಿ, ಇನ್ಮುಂದೆ ನೀನು ಕನ್ನಡಕದ ಸಮಸ್ಯೆ ಆಗೋದಿಲ್ಲ ಎಂದಳು ಅಜ್ಜಿಯ ಮುಂದೆ ಬಂದು. ನೀನು ಇರುವಾಗ ನಮಗೆ ಯಾವ ಸಮಸ್ಯೆನೂ ಆಗೋದಿಲ್ವೇ ಹುಡುಗಿ? ಯಾಕೆ ಹೇಳು ಕೇಳಿತು ಅಜ್ಜಿ ಅವಳನ್ನೇ ನೋಡುತ್ತಾ. ಯಾಕೆ ಕೇಳಿದಳು ಪೂರ್ಣ ಅಜ್ಜಿಯ ಮಾತು ಅರ್ಥವಾಗದೆ. ಯಾಕಂದರೆ ನೀನು ಈ ದೊಡ್ಡ ಬಾಯಿಗೆ ಆ ಸಮಸ್ಯೆ ಹೆದರಿ ಓಡಿ ಹೋಗುತ್ತೆ, ಅದಕ್ಕೂ ಗೊತ್ತಿದೆ ನೀನು ಬಜಾರಿ ಅಂತ ಎಂದ ಅಜ್ಜಿ ಅವಳ ಕಾಲೆಳೆಯದೇ ಇರುವುದಿಲ್ಲ. ಹಾಂ ಅಜ್ಜಿ, ಬಾಯಿ ಬಡ್ಕಿನೇ ನಾನು. ಎಷ್ಟೇ ಆದರೂ ಈ ಬಾಯಿ ಬಡ್ಕಿ ಲಕ್ಷ್ಮಜ್ಜಿ ಮೊಮ್ಮಗಳಲ್ವ ನಾನು ಎಂದು ಅಜ್ಜಿಯ ಕೆನ್ನೆ ಚಿವುಟಿದಳು. ಕತ್ತೆ ಎಂದಿತು ಅಜ್ಜಿ ಅವಳನ್ನು ಓರೆಗಣ್ಣಿನಿಂದ ನೋಡಿ. ಅವರ ಮುಖ ನೋಡಿ ನಕ್ಕ ವರುಣ. ತಡ ಆಯಿತು, ಮಲ್ಕೊಳ್ಳಿ ಇನ್ನು ಎಂದು ತಮ್ಮ ಕೋಣೆಗೆ ನಡೆದರು. ಪೂರ್ಣ ಅಜ್ಜಿಯ ಪಕ್ಕದಲ್ಲಿ ತನ್ನ ಹಾಸಿಗೆ ಉರುಳಿಸಿ ದಿಂಬಿಗೆ ತಲೆ ಇಟ್ಟಳು. ಮಾರನೇ ದಿನ ಭಾರ್ಗವ್ ಏನು ಮಾಡುವನೋ ಎಂಬ ಯೋಚನೆ ಮೂಡಿತು. ಏನಾದರೂ ಆಗಲಿ, ನಾನು ಹಿಂದೆ ಸರಿಯೋದಿಲ್ಲ ಭಾರ್ಗವ್, ನಾನು ಸೋಲು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಇನ್ನು ಎಂದುಕೊಂಡವಳು ಕಣ್ಮುಚ್ಚಿದಳು. ಒಮ್ಮೆ ಪೆಟ್ಟು ತಿಂದ ಹುಲಿ ಮೊದಲಿಗಿಂತ ಹುಷಾರಾಗಿ ಬೇಟೆ ಆಡುವುದಂತೆ, ಅದರ ಬುದ್ಧಿ ಮೊದಲಿಗಿಂತ ಹೆಚ್ಚು ಚುರುಕಾಗುವುದಂತೆ. ಇನ್ನೂ ಬೇಟೆಯನ್ನು ಬಿಡದೆ ಹಿಡಿದು ತನ್ನ ಹೊಟ್ಟೆ ತುಂಬಿಸಿಕೊಳ್ಳಬೇಕೆಂಬ ಅದರ ಹಠ ದುಪ್ಪಟ್ಟಾಗುವಂತೆ ಭಾರ್ಗವನ ಹಠವು ದುಪ್ಪಟ್ಟಾಗಿತ್ತು. ಪೂರ್ಣಳ ಧೈರ್ಯ ಹಠ ಅವನನ್ನು ಎಷ್ಟು ವಿಚಲಿತಗೊಳಿಸಿತ್ತೆಂದರೆ ಆ ರಾತ್ರಿ ನಿದ್ದೆ ಮಾಡದೆ ಅವಳ ಧೈರ್ಯ ಕುಗ್ಗಿಸುವುದರ ಬಗ್ಗೆಯೇ ಯೋಚಿಸುತ್ತಿದ್ದ ಅವ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜುತ್ತಿದ್ದವನಿಗೆ ಸಮಯದ ಅರಿವಿಲ್ಲ. ರಾತ್ರಿಯ 1 ಗಂಟೆಯಾಗಿತ್ತು. ಸ್ವಲ್ಪ ಈಜಿದವ ಬದಿಗೆ ಬಂದು ತಂದಿಟ್ಟಿದ್ದ ತನ್ನಿಷ್ಟದ ಮದ್ಯಪಾನ ಗ್ಲಾಸ್ಗೆ ಸುರಿದುಕೊಂಡು ಅದನ್ನು ಹೀರುತ್ತಲೇ ಮತ್ತೆ ನೀರಿಗೆ ಧುಮುಕುತ್ತಿದ್ದ. ಹೀಗೆ 4-5 ಬಾರಿ ಮಾಡಿದ್ದ ಭಾರ್ಗವ್ ಆಗಲೇ. ಅದೇ ಸಮಯಕ್ಕೆ ನೀರು ಕುಡಿಯಲೆಂದು ಎದ್ದು ಬಂದಿದ್ದರು ಶರಾವತಿ. ನೀರು ಕುಡಿದು ಕೋಣೆಗೆ ಹೋಗುವಾಗ ಸ್ವಿಮ್ಮಿಂಗ್ ಏರಿಯಾದ ಲೈಟ್ ಉರಿಯುತ್ತಿದ್ದದ್ದು ಅವರ ಕಣ್ಣಿಗೆ ಬಿದ್ದಿತು ನಿಂತಲ್ಲಿಯೇ. ಕಿವಿಗೊಟ್ಟಾಗ ನೀರಿನ ಶಬ್ದವೂ ಕೇಳಿತು. ಇಷ್ಟೊತ್ತಿನಲ್ಲಿ ಸ್ವಿಮ್ಮಿಂಗ್ ಎಂದುಕೊಂಡವರು ನಿಧಾನವಾಗಿ ಹೆಜ್ಜೆ ಹಾಕಿದರು ಅತ್ತ. ಅದು ಭಾರ್ಗವನೇ ಎಂದು ನೋಡುವ ಅವಶ್ಯಕತೆ ಇಲ್ಲ ಅವರಿಗೆ, ಏಕೆಂದರೆ ಆಯುಷ್ ಹಾಗೆಲ್ಲ ರಾತ್ರಿ ಈಜುವವನಲ್ಲ. ಅವ ಈಜುವ ಸಮಯ ಬೆಳಗ್ಗೆಯೇ ಎಂದು ಗೊತ್ತವರಿಗೆ. ಇನ್ನು ಇರುವುದು ಯಾವುದಕ್ಕೂ ಹೊತ್ತು ನೋಡದ ಈ ಭಾರ್ಗವನೇ. ಸ್ವಿಮ್ಮಿಂಗ್ ಏರಿಯಾದ ಬಾಗಿಲಿಗೆ ನಡೆದವರು ಸದ್ದು ಮಾಡದೆ ನಿಂತರು ಅಲ್ಲಿಯೇ ಭಾರ್ಗವನನ್ನು ನೋಡುತ್ತಾ. ಅವ ಈಜುತ್ತಾ ಬದಿಗೆ ಹೋಗಿ ಮತ್ತೆ ಮದ್ಯಪಾನ ತುಂಬಿದ್ದ ಗ್ಲಾಸ್ ಹಿಡಿದು ನಿಂತ ತೀಕ್ಷ್ಣವಾಗಿ ಎತ್ತಲೋ ನೋಡುತ್ತಾ. ಅವನ ಹಣೆಯಲ್ಲಿನ ಯೋಚನೆಯ ಗೆರೆಗಳನ್ನು ಕಂಡ ಶರಾವತಿ, ಇವನು ಏನೋ ಮಾಡ್ತಿದ್ದಾನೆ, ಅದು ನಮಗೆ ಗೊತ್ತಿಲ್ಲದೆ, ಆದರೆ ಏನು ಅಂತ ಹೇಳ್ತಿಲ್ಲ. ಇರಲಿ, ನಾಳೆ ನಾನೇ ಹೋಗ್ತೀನಿ ಇವನ ಜೊತೆ ಎಂದುಕೊಂಡವರು ಅಲ್ಲಿಂದ ಕೋಣೆಗೆ ನಡೆದರು. ಮತ್ತರ್ಧ ಗಂಟೆ ಈಜಿ ಆ ಮದ್ಯಪಾನದಿಂದಲೇ ಹೊಟ್ಟೆ ತುಂಬಿಸಿಕೊಂಡ ಭಾರ್ಗವ್ ಕೋಣೆಗೆ ನಡೆದು ಮಲಗಿದ್ದ. ಅವ ಆಗಲೇ ನಿರ್ಧರಿಸಿದ್ದ, ಮಾರನೇ ದಿನ ಏನು ಮಾಡಬೇಕು, ಜೊತೆಗೆ ಪೂರ್ಣಳಿಗೆ ಮತ್ತೇನು ತೊಂದರೆ ಕೊಡಬೇಕೆಂದು. ಆದರೆ ಶರಾವತಿಯವರು ಅವನ ಜೊತೆ ಬರುವ ಯೋಚನೆ ಮಾಡಿರುವಾಗ ಅವನ ಯೋಜನೆ ಸಫಲವಾಗುವುದೇ? ತಿಳಿ ನೀಲಿ ಬಣ್ಣದ ಶರ್ಟಿಗೆ ನೇರಳೆ ಬಣ್ಣದ ಸೂಟ್ ತೊಟ್ಟು ಕನ್ನಡಿಯ ಮುಂದೆ ಕೂದಲೇರಿಸಿ ಬಾಚುತ್ತಿದ್ದ ಭಾರ್ಗವ್. ಅವ ತೊಟ್ಟ ಆ ಬಣ್ಣದಲ್ಲಿ ಅವನ ಬಿಳುಪಿನ ಎದೆ ಅತಿಯಾಗಿ ಚಂದ ಕಾಣುತ್ತಿತ್ತು. ಕನ್ನಡಿಯ ಮುಂದೆ ಇದ್ದ ವಾಚ್ ತೊಟ್ಟು ನಿಂತವ ಒಮ್ಮೆ ತನ್ನನ್ನೇ ತಾನು ನೋಡಿಕೊಂಡ ಗರ್ವದಿಂದ. ಸೋಷಿಯಲ್ ಮೀಡಿಯಾದಲ್ಲಿ ಅದೆಷ್ಟು ಹುಡುಗಿರು ನನ್ನ ಫೋಟೋಗೆ ಲೈಕ್ ಕೊಡ್ತಾರೆ, 100 ಪ್ರಪೋಸಲ್ ಕಳಿಸ್ತಾರೆ, ಪ್ಲೀಸ್ ಭಾರ್ಗವ್, ಐ ಮಿಸ್ ಯು ಭಾರ್ಗವ್, ಐ ಲವ್ ಯು ಭಾರ್ಗವ್ ಅಂತ.
ಬರೋ ಮೆಸೇಜ್ಗೆ ಲೆಕ್ಕನೇ ಇಲ್ಲ. ಇಷ್ಟೊಂದು ಡಿಮ್ಯಾಂಡ್ ಇರೋ ಈ ಭಾರ್ಗವ್ ಶರ್ಮಾಗೆ ಆ ಶುಗರ್ಲೆಸ್ ಅಹಂಕಾರಿ ಅಂತಾಳೆ. ನೀನೇನೋ ಮೈಸೂರಿನ ರಾಜನ ಅಂತ ಕೇಳ್ತಾಳೆ. ಯಾಕೆ, ನಾನು ರಾಜನ್ ಥರ ಇಲ್ವಾ? ತನ್ನನ್ನೇ ತಾನು ನೋಡಿಕೊಂಡು ಎಂದ ಒಮ್ಮೆ. ತನ್ನ ಮೇಲೆ ತಾನೇ ಅನುಮಾನ ಪಟ್ಟವ. ನೋನೋ, ಭಾರ್ಗವ್ ಶರ್ಮಾ ನಾನು. ಯಾವ ರಾಜನಿಗೂ ಕಡಿಮೆ ಇಲ್ಲ. ಅದನ್ನು ಶುಗರ್ಲೆಸ್ ಹೇಳಬೇಕಿಲ್ಲ ನನಗೆ ಎಂದವ ಕೋಣೆಯಿಂದ ಹೊರಬಂದು ಮೆಟ್ಟಿಲಿಳಿದ. ಅಣ್ಣ, ಬೇಗ ಬಾ, ನನಗೆ ಹೊಟ್ಟೆ ಹಸಿತಿದೆ ಎಂದ ಆಯುಷ್ ಅವನನ್ನು ಕಂಡು. ನನಗೋಸ್ಕರ ಕಾಯ್ಬೇಡ ಅಂತ ಎಷ್ಟು ಸರಿ ಹೇಳಿ ಆಯು, ನಾನು ನಿನಗೆ ಹೊಟ್ಟೆ ಹಸಿದಾಗ ತಿಂದುಬಿಡಬೇಕು, ಹೀಗೆ ಕಾಯಬಾರ್ದು ಎಂದ ಭಾರ್ಗವ್ ನೇರವಾಗಿ ಡೈನಿಂಗ್ ಟೇಬಲ್ ಮುಂದೆ ಬಂದು ಕುಳಿತ. ಅವನ ಒಂದು ಪಕ್ಕದಲ್ಲಿ ಶರಾವತಿ, ಇನ್ನೊಂದು ಪಕ್ಕದಲ್ಲಿ ಆಯುಷ್, ಅವನ ಪಕ್ಕದಲ್ಲಿ ಅಜ್ಜಿ ಬಂದು ಕುಳಿತರು. ಚಿನ್ನ ಎಲ್ಲರ ತಟ್ಟೆಗೂ ಇಡ್ಲಿ, ಸಾಂಬಾರ್, ವಡ ಹಾಕಿದ. ಭಾರ್ಗವನ ತಟ್ಟೆಗೆ 2 ಇಡ್ಲಿಯ ಜೊತೆ ಸಾಂಬಾರ್ ಅಷ್ಟೇ. ವಡ ಎಣ್ಣೆಯ ಜಿಡ್ಡಂತೆ ಅವನಿಗೆ. ಕೆಲವು ನಿಮಿಷಗಳಲ್ಲಿ ಎಲ್ಲರ ತಟ್ಟೆಯಲ್ಲೂ ಒಂದೊಂದು ಇಡ್ಲಿ ಖಾಲಿಯಾಗಿತ್ತು. ಆಗ ಧ್ವನಿ ತೆಗೆದರು ಶರಾವತಿ. ಭಾರ್ಗವ್, ನಾನು ಇವತ್ತು ನಿನ್ನ ಜೊತೆ ಬರ್ತಿದ್ದೀನಿ ಆಫೀಸ್ಗೆ ಎಂದರು ಗಂಭೀರವಾಗಿ. ಅವ ತಮಗೆ ಗೊತ್ತಿಲ್ಲದೆ ಮಾಡುತ್ತಿರುವ ಕೆಲಸವಾದರೂ ಏನು ಎಂದು ತಿಳಿಯಬೇಕಿತ್ತಲ್ಲ ಅವರು. ಹಾಗಾಗಿ ಅವನ ಜೊತೆ ಹೋಗುವ ನಿರ್ಧಾರ ಅವರದ್ದು. ಅವರ ಮಾತಿಗೆ ಕಣ್ಣರಳಿಸಿದವ. ನಿಜವಾಗ್ಲೂ ಅಮ್ಮ ಎಂದ ಖುಷಿಯಿಂದ. ಅವರು ತನ್ನ ಜೊತೆ ಏನೇ ಕೆಲಸ ಮಾಡಿದರೂ ಖುಷಿ ಅವನಿಗೆ. ಹಾಂ ಎಂದರಷ್ಟೇ. ಕಂಟಿ ಕೂಗಿದ ಭಾರ್ಗವ್ ಜೋರಾಗಿ ಖುಷಿಯಿಂದ. ಅವ ಕೂಗಿದ ಧ್ವನಿಗೆ ಅಜ್ಜಿ ಮತ್ತು ಆಯು ಕಿವಿ ಮುಚ್ಚಿಕೊಂಡರು. ಅಣ್ಣ ಎಂದು ಓಡಿ ಬಂದು ಹೆದರಿ ನಿಂತ ಕಂಟಿ ಅವನ ಪಕ್ಕದಲ್ಲಿ. ಅಮ್ಮ ಇವತ್ತು ನನ್ನ ಜೊತೆ ಆಫೀಸ್ಗೆ ಬರ್ತಿದ್ದಾರೆ. ಎಲ್ಲ ಕ್ಲೀನಾಗಿರಬೇಕು. ಅವರಿಗೆ ಆ್ಯಪಲ್ ಜ್ಯೂಸ್ ಇಷ್ಟ, ಮತ್ತು ಅವರಿಗೆ ಕುಡಿಯೋದಕ್ಕೆ ನೀರನ್ನು ಮನೆಯಿಂದಾನೇ ತಗೊಂಡೋಗೋಣ ಎಂದು ವರದಿ ಒಪ್ಪಿಸಿದ ಮೊದಲೇ. ಅವನ ಖುಷಿ ನೋಡಿ ಶರಾವತಿ ಅಚ್ಚರಿ ಆದರಾದರೂ ತಮ್ಮ ಮನ ಬದಲಾಯಿಸದವರು. ಓಕೆ ಅಣ್ಣ ಎಂದ ಕಂಟಿ ತಿರುಗುತ್ತಿದ್ದಂತೆ. ಹಾಂ ಕಂಟಿ ಕರೆದ ಮತ್ತೆ. ಅವ ತಿರುಗಿದಾಗ ಕೈ ಸನ್ನೆ ಮಾಡಿ ತನ್ನ ಮುಖದತ್ತ ಅವನನ್ನು ಬಾಗಿಸಿ, ಕಾರ್ ವಾಶ್ ಆಗಿದೆ ತಾನೆ ಕೇಳಿದ ಸಣ್ಣ ಧ್ವನಿಯಲ್ಲಿ. ಹಿಂದಿನ ದಿನ ಅವನ ಕಾರನ್ನು ಪೂರ್ಣ ಸ್ವೀಟಿನ ಗಾಡಿ ಮಾಡಿದ್ದಳಲ್ಲ, ಅದಕ್ಕಾಗಿ ಕೇಳಿದ. ಹಾಂ ಅಣ್ಣ ಎಂದ ಕಂಟಿ ಅಲ್ಲಿಂದ ನಡೆದ. ಅಮ್ಮ, ನಿನಗೆ ಮತ್ತೇನಾದರೂ ಬೇಕಾ ಕೇಳಿದ ಭಾರ್ಗವ್ ಅವರನ್ನೇ ನೋಡುತ್ತಾ. ಅವರು ಮಾತನಾಡಲಿಲ್ಲ. ಅಣ್ಣ ಎಲ್ಲ ಓಕೆ ಎಂದ ಆಯುಷ್ ಅವರು ಉತ್ತರಿಸದಿದ್ದಾಗ. ಶರು, ನೀನು ಆಫೀಸ್ಗೆ ಬರ್ತಿದ್ಯಾ ಅಂತ ಎಷ್ಟು ಖುಷಿಯಾಗಿದ್ದಾನೆ ನೋಡು. ಈಗಲಾದರೂ ನೀನು ಕೋಪ ಬಿಟ್ಟು ಮಾತಾಡು ಎಂದರು ಪದ್ಮಜ್ಜಿ. ನಾನು ಬರ್ತಿದ್ದೀನಿ ಅಂತ ಖುಷಿ ಪಡ್ತಿದ್ದಾನೆ ಅಷ್ಟೇ ಅತ್ತೆ, ಆದರೆ ಅವನು ಬದಲಾಗೋದಿಲ್ಲ. ಬೇಕಿದ್ರೆ ಕೇಳಿ ನೀವೇ ಎಂದ ಶರಾವತಿಯವರು. ಬೇಗ ಕರಗುವವರಲ್ಲ. ಮಗನನ್ನು ತಿದ್ದಲು ಹೈರಾಣಾಗಿ ಅವ ತಿದ್ದಿಕೊಳ್ಳುವವನಲ್ಲ ಎಂದು ಕಲ್ಲು ಮಾಡಿಕೊಂಡಿದ್ದರು ಮನಸ್ಸನ್ನು. ಅಜ್ಜಿ, ಅಮ್ಮ ನನ್ನ ಜೊತೆ ಬರ್ತಿದ್ದಾರಲ್ಲ ಬಿಡು, ನೀನು ನನಗೋಸ್ಕರ ಲಡ್ಡು ಮಾಡು ಇವತ್ತು ಎಂದ ತನಗಾದ ಖುಷಿಗೆ. ನಾನು ಮಾಡೋದಿಲ್ವೋ, ಆದರೆ ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಲಕ್ಷ್ಮಿ ತಂದು ಕೊಡ್ತಾಳೆ ಎಂದರು. ನನ್ನ ಡಾರ್ಲಿಂಗ್ ಅಜ್ಜಿ ನೀನು ಎಂದವ ತಿಂಡಿ ತಿಂದು ಮುಗಿಸಿ ಮೇಲೆದ್ದು ಜ್ಯೂಸ್ ಹಾಕಿದ್ದ ಗ್ಲಾಸ್ ಹಿಡಿದು ಇತ್ತ ಬಂದ ಕಂಟಿಯನ್ನರಸಿ. ಅಮ್ಮ, ಅಣ್ಣನ ಜೊತೆ ನೀವು ಇವತ್ತು ಯಾಕೆ ಹೋಗ್ತಿದ್ರಾ ಅಂತ ನನಗೆ ಗೊತ್ತಾಗಲಿಲ್ಲ ಎಂದ ಆಯುಷ್ ತಿಂಡಿ ತಿನ್ನುತ್ತಾ. ಶರಾವತಿಯವರ ನಡೆಯ ಬಗ್ಗೆ ಆಶ್ಚರ್ಯ ಆಗಿತ್ತವನಿಗೆ. ಅವನು ನಮಗೆ ಗೊತ್ತಿಲ್ಲದೆ ಏನೋ ಮಾಡ್ತಿದ್ದಾನೆ ಆಯು, ಅದನ್ನು ತಿಳ್ಕೊಳ್ಳೋದಕ್ಕೆ ಎಂದವರು ಆಯುಷ್ ಮುಂದೆ ಏನನ್ನೂ ಮುಚ್ಚಿಡುತ್ತಿರಲಿಲ್ಲ. ತಪ್ಪು ಅಮ್ಮ ಇದು, ಅಣ್ಣನ ಮೇಲೆ ನಂಬಿಕೆ ಇಡಿ, ಅವನು ತಪ್ಪು ಮಾಡೋದಿಲ್ಲ ಎಂದ ಆಯು ಯಾವಾಗಲೂ ಭಾರ್ಗವನ ಪರ. ನನಗೆ ನಂಬಿಕೆ ಇಲ್ಲ, ನೋಡೋಣ ಎಂದ ಶರಾವತಿಯವರು ತಿಂಡಿ ಮುಗಿಸಿ ಮೇಲೆದ್ದರು. ನಾನು ಹೇಳಿದ್ದು ಅರ್ಥ ಆಯಿತು ತಾನೆ ಕಂಟಿ? ಸಣ್ಣ ಧ್ವನಿಯಲ್ಲಿ ಮಾತನಾಡುತ್ತಿದ್ದ ಭಾರ್ಗವ್ ಕಂಟಿಯ ಜೊತೆ ನಿಂತು. ಅದು ಪೂರ್ಣಳ ಬಗ್ಗೆ ಎಂದು ಅವರಿಬ್ಬರಿಗೆ ಗೊತ್ತು. ಹೋಗೋಣವಾ ಎಂದರು ಶರಾವತಿ ಅವನ ಹಿಂದೆ ಬಂದು ನಿಂತು. ಅವರ ಧ್ವನಿಗೆ ತಿರುಗಿದವ. ಹಾಂ ಅಮ್ಮ ಎಂದು ಮುಂದೆ ನಡೆದು ಕಾರ್ ಹತ್ತಿದ. ಶರಾವತಿ ಹಿಂದಿನ ಸೀಟಿನಲ್ಲಿ ಕುಳಿತರೆ ಕಂಟಿ ಅವನ ಪಕ್ಕದಲ್ಲಿ ಕುಳಿತ ಮುಂದೆ. ಭಾರ್ಗವ್ ಕಾರ್ ಕೀ ತಿರುಗಿಸಿದ. ಆ ದಿನ ಆಯುಷ್ ಆಫೀಸ್ನಲ್ಲಿ ಒಬ್ಬನೇ ಇದ್ದನಲ್ಲ, ಶರಾವತಿಯವರಿಲ್ಲದೆ. ಹಾಗಾಗಿ ಟೇಬಲ್ ಮೇಲೆ ಫೈಲ್ಗಳು ಜಾಸ್ತಿಯೇ ಕೂಡಿದ್ದವು. ಅದರಲ್ಲಿ ನಾನು ಮೊದಲು ಎನ್ನುವ ಫೈಲುಗಳಲ್ಲಿ ಒಂದನ್ನೆತ್ತಿಕೊಂಡು ನೋಡುತ್ತಾ ಕುಳಿತಿದ್ದ ಅವ ಗಂಭೀರವಾಗಿ. ಅವನ ಆ ವ್ಯಸ್ತ ಸಮಯವನ್ನು ತನಗಾಗಿ ಪಡೆದುಕೊಂಡಂತೆ ಬಂದಳು ಒಬ್ಬಳು ಚೆಲುವೆ ಬಾಗಿಲಲ್ಲಿ. ಮೇ ಐ ಕಮಿನ್ ಸರ್ ಎಂದು. ಎಸ್ ಎಂದ ಆಯುಷ್ ಅವಳತ್ತ ನೋಡಿದ. ಅವಳು ಅವನ ಟೇಬಲ್ ಮುಂದೆ ಬಂದು ನಿಂತಳು. ಪಾದದವರೆಗಿದ್ದ ಬಿಳಿ ಬಣ್ಣದ ಫ್ರಾಕ್ ತೊಟ್ಟಿದ್ದಳು. ಅದರ ಮೇಲೆ ಚಾಕ್ಲೇಟ್ ಬಣ್ಣದ ಸಣ್ಣ ಸಣ್ಣ ಹೂವುಗಳ ಚಿತ್ತಾರವಿತ್ತು. ಕಿವಿಯಲ್ಲಿ ಹರಳಿನ ಸಣ್ಣ ಸ್ಟಡ್ಸ್, ಕೊರಳಲ್ಲಿ ತೆಳ್ಳನೆಯ ಬೆಳ್ಳಿ ಚೈನ್, ಎದೆಯವರೆಗೂ ಕೂದಲು, ಎಡಗೈಗೆ ಪುಟ್ಟ ಗಡಿಯಾರ, ಬೆಳ್ಳನೆಯ ಮೊಗಕ್ಕೆ ಹೊಳೆಯುವ ಕೆಂಪು ಹರಳಿನ ಮೂಗುತಿ, ತುಟಿಗೆ ತೆಳ್ಳನೆಯ ಕೆಂಪು ರಂಗು, ಕಂಗಳಿಗೆ ಕಪ್ಪು. ಸರಳವಾಗಿದ್ದವಳು ಒಂದೇ ನೋಟದಲ್ಲಿ ಅವನನ್ನು ಆಕರ್ಷಿಸಿದ್ದಳು. ಕುತ್ಕೊಳ್ಳಿ ಎಂದ ಆಯುಷ್ ತನ್ನ ಮುಂದಿದ್ದ ಚೇರ್ ತೋರಿಸಿ.
ಕೈಯಲ್ಲಿದ್ದ ಫೈಲ್ ಟೇಬಲ್ ಮೇಲಿಟ್ಟು ಹೆಗಲಿಗೆ ಜೋತು ಬಿದ್ದಿದ್ದ ಪರ್ಸ್ ಹಿಡಿದು ಕುಳಿತವಳು ಅವನನ್ನೇ ನೋಡಿದಳು. ಹೇಳಿ, ಏನಾಗಬೇಕಿತ್ತು? ಕೇಳಿದ ಗೌರವದಿಂದ. ಶರ್ಮಾ ಕೋಟೆಯ ಒಳಬಂದವರು ಯಾರೇ ಆದರೂ ಅವರನ್ನು ಗೌರವದಿಂದ ಸತ್ಕರಿಸುವುದು ಶರಾವತಿಯವರ ರೂಢಿ. ಸರ್, ನನ್ನ ಹೆಸರು ಅಮೃತ ಅಂತ. ನಾನು ಇಲ್ಲಿ ಕೆಲಸ ಕೇಳ್ಕೊಂಡು ಬಂದಿದ್ದೀನಿ ಎಂದಳು ಧೈರ್ಯದಿಂದ. ಅಷ್ಟು ದೊಡ್ಡ ಕಂಪನಿಯಲ್ಲಿ ಆ ಕಂಪನಿಯನ್ನು ಆಳುವವನ ಮುಂದೆ ಕುಳಿತು ಮಾತನಾಡುತ್ತಿದ್ದಾಳೆಂಬ ಭಯದ ಸಣ್ಣ ಎಳೆಯೂ ಇಲ್ಲ ಅವಳ ಮೊಗದಲ್ಲಿ. ಸದ್ಯಕ್ಕೆ ಇಲ್ಲಿ ಯಾವ ಪೋಸ್ಟ್ ಖಾಲಿ ಇಲ್ಲ, ಆದರೂ ನಿಮ್ಮ ರೆಸ್ಯೂಮ್ ಕೊಟ್ಟು ಹೋಗಿರಿ ಎಂದು ಕೈ ಚಾಚಿದ ಅವಳ ಮುಂದೆ. ಟೇಬಲ್ ಮೇಲಿಟ್ಟಿದ್ದ ಫೈಲಿನಿಂದ ತನ್ನ ಬಗ್ಗೆ ಬರೆದಿದ್ದ ಹಾಳಿ ತೆಗೆದು ಅವನ ಕೈಗಿಟ್ಟಳು. ಅದನ್ನೊಮ್ಮೆ ಗಮನ ಕೊಟ್ಟು ಓದಿದ ಆಯುಷ್, ತಂದೆ ತಾಯಿ ಡೋಂಟ್ ನೋ ಅಂತ ಬರೆದಿದೆಯಲ್ಲ ಎಂದ ತಲೆ ಎತ್ತಿ ಅವಳನ್ನೇ ನೋಡಿ. ನಾನೊಬ್ಳು ಅನಾಥೆ ಸರ್. ಅನಾಥಾಶ್ರಮದಲ್ಲಿ ಬೆಳೆದಿರೋರಿಗೆ ತಂದೆ ತಾಯಿ ಗೊತ್ತಿರೋದಿಲ್ವಲ್ಲ. ಓ ಸಾರಿ ಎಂದ ಆಯುಷ್ ಕ್ಷಣ ಮರುಗಿದ. ಇಟ್ಸ್ ಓಕೆ ಸರ್. ಓಕೆ, ಯಾವುದಾದ್ರೂ ಪೋಸ್ಟ್ ಖಾಲಿ ಇದ್ದರೆ ಅಥವಾ ಇಂಟರ್ವ್ಯೂ ನಡೆಯುವಾಗ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಎಂದ ಕೈಯಲ್ಲಿದ್ದ ಹಾಳೆಯನ್ನು ಪಕ್ಕಕ್ಕಿಟ್ಟು. ಓಕೆ ಸರ್, ಥ್ಯಾಂಕ್ ಯು ಎಂದು ಮೇಲೆದ್ದಳು ಹುಡುಗಿ. ಒನ್ಸ್ ಅಗೇನ್ ಸಾರಿ ಎಂದ ಆಯುಷ್ ಅವಳನ್ನೇ ನೋಡಿ. ಅವನ ಕ್ಷಮೆಗೆ ಒಪ್ಪಿದವರಂತೆ ಕಣ್ಣಲ್ಲೇ ಸನ್ನೆ ಮಾಡಿ ಚಂದದ ನಗೆಯೊಂದನ್ನು ಬೀರಿ ಹೊರ ನಡೆದಳು ಅಮೃತ. ಅವ ಮತ್ತೆ ತನ್ನ ಕೆಲಸದಲ್ಲಿ ಮಗ್ನನಾದ. ಅಮ್ಮ, ಎಲ್ಲನೂ ಸರಿಯಾಗಿದೆ. ನಾನೇನು ತಪ್ಪು ಮಾಡಿಲ್ಲ ಆಫೀಸ್ ವಿಷಯದಲ್ಲಿ. ಅವರು ಎಲ್ಲವನ್ನೂ ಪರೀಕ್ಷಿಸುವ ರೀತಿ ನೋಡಿ ಎಂದ ಭಾರ್ಗವ್ ಶರಾವತಿಯವರ ಮುಂದೆ ಕುಳಿತು. ಅವರು ಪ್ರತಿದಿನ ಅವ ಕುಳಿತುಕೊಳ್ಳುವ ಚೇರಿನಲ್ಲಿ ಕುಳಿತಿದ್ದರು. ಆಫೀಸಿಗೆ ಬರುತ್ತಿದ್ದಂತೆ ಅವ ಮಾಡುವ ಎಲ್ಲ ಕೆಲಸಗಳ ಮೇಲೆ ಒಮ್ಮೆ ಕಣ್ಣಾಡಿಸಿದ್ದರು. ಮಗ ಆಫೀಸಿನ ವಿಚಾರದಲ್ಲಿ ಏನೋ ತಪ್ಪು ಮಾಡುತ್ತಿದ್ದಾನೆಂಬ ಅವರ ಅನುಮಾನ ಪರಿಶೀಲನೆಯ ನಂತರ ಬಗೆಹರಿದಿತ್ತು. ಆದರೆ ಅವ ಹೀಗೊಂದು ಹುಡುಗಿಯ ಜೀವನದಲ್ಲಿ ತನ್ನ ಅಹಂಕಾರದಿಂದ ಮೆರೆಯುತ್ತಿದ್ದಾನೆಂದು ಅವರು ಊಹಿಸಿರಲು ಸಾಧ್ಯವೇ ಇಲ್ಲ. ಗುಡ್ ಎಂದರಷ್ಟೆ. ಅಮ್ಮ, ನನಗೆ ತುಂಬ ಖುಷಿ ಆಯಿತು ಇವತ್ತು ನೀವು ಬಂದಿದ್ದು. ಹಾಂ, ಲಗಾಮಿಲ್ಲದೆ ನಿನ್ನನ್ನು ಬಿಡೋದಿಲ್ಲ ನಾನು ಎಂದರು ನೇರವಾಗಿ ಅವನನ್ನೇ ನೋಡುತ್ತಾ. ಅವ ಮಾತನಾಡಲಿಲ್ಲ. ಸರಿ, ನಾನಿನ್ನು ಮನೆಗೆ ಹೋಗ್ತೀನಿ ಎಂದರು ಸಮಯ ನೋಡಿ. ಆಗಲೇ 1 ಗಂಟೆಯಾಗಿತ್ತು. ಓಕೆ ಅಮ್ಮ, ಡ್ರೈವರ್ಗೆ ಡ್ರಾಪ್ ಮಾಡೋದಕ್ಕೆ ಹೇಳ್ತೀನಿ ಎಂದು ಅವರ ಜೊತೆ ಮೇಲೆದ್ದು ಅವರನ್ನು ಕಳುಹಿಸಿಕೊಟ್ಟು ತಾನು ಬಂದು ಕುಳಿತ ತನ್ನ ಚೇರಿನಲ್ಲಿ. ಅಣ್ಣ ಎಂದ ಕಂಟಿ ಬಂದು ನಿಂತು ಅವನ ಮುಂದೆ. ಎಂದ ಭಾರ್ಗವ್ ಅವನತ್ತ ನೋಡಿ. ನೀನು ಹೇಳಿದಾಗೆ ಎಲ್ಲನೂ ಮಾಡಿದ್ದೀನಿ ಅಣ್ಣ ಎಂದವ ಪೂರ್ಣಳ ವಿಷಯದಲ್ಲಿ ಬೆಳಗ್ಗೆ ಭಾರ್ಗವ್ ಹೇಳಿದಂತೆ ಮಾಡಿದ್ದ. ಅವನ ಮಾತಿಗೆ ಖುಷಿಗೊಂಡು ಒಮ್ಮೆ ನಿಟ್ಟುಸಿರು ಬಿಟ್ಟು ಕೈಗಳನ್ನು ತಲೆಯ ಹಿಂದಿಟ್ಟು ತಲೆ ಆನಿಸಿದ ಭಾರ್ಗವ್. ಇನ್ನು ನಾನು ನೋಡ್ತೀನಿ ಆ ಶುಗರ್ಲೆಸ್ ಹೇಗೆ ಸ್ವೀಟ್ ಮಾರ್ತಾಳೆ ಅಂತ ಎಂದ. ಅಣ್ಣ, ರಾಗ ಎಳೆದ ಕಂಟಿ ಭಾರ್ಗವ್ ಮಾಡುತ್ತಿರುವ ಅನ್ಯಾಯ ಸಹಿಸದೆ ಅವನ ರಾಗಕ್ಕೆ ಒಮ್ಮೆ ದಿಟ್ಟಿಸಿದ ಭಾರ್ಗವ್ ಅಷ್ಟೇ. ಅವ ಸುಮ್ಮನೆ ಹೊರ ನಡೆದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.